ಫಸ್ಟ್ ವೈಫ್ ಜೊತೆನೆ ಜಾಸ್ತಿ ಒಡನಾಟ ಇಟ್ಕೊಂಡಿದ್ದೀನಿ. ದೈವದತ್ತವಾದ ಒಂದು ಪ್ರತಿಭೆ, ಒಂದು ವರ, ಒಂದು ಮಾನವ ಅಂತ ಕರೆಯೋದಕ್ಕೆ ಅದು ಆಗಲ್ಲ. ಸಿಂಗರ್ ಆದ್ರಿ, ರೈಟರ್ ಆದ್ರಿ, ಕಂಪೋಸರ್ ಆದ್ರಿ, ಫಿಲ್ಮಲ್ಲಿ ಹೀರೋ ಆಗ್ಬೇಕಂತ ಅನ್ಕೊಂಡಿದ್ದೆ. ಅದು ಒಂದು ಇತ್ತು, ಅಂದ್ರೆ ಹೀರೋ ಅಂತ ಅಲ್ಲ, ಹೀರೋಯಿನ್ ಸಿಕ್ಬಿಟ್ಟಿದ್ದೆ, ಹೀರೋ ಆಗ್ಬಿಡ್ತಾ ಇದ್ದೆ ಸಿನಿಮಾಗೆ. ಸರ್ ಯಾರು ಹೇಳ್ತಾ ಇರ್ಲಿಲ್ಲ ನೀವು ಎದ್ದು ನಿಂತ್ಕೊಳ್ಳಿ SP ಸರ್ ಬರ್ತಾ ಇದಾರೆ ಅಂತ. ಸುಮ್ಮನೆ ಅದು ನಮ್ಗೆ ಆ ವೈಬ್ರೇಷನ್ ಅಲ್ಲೇ ನಾವು ಎದ್ದು ನಿಂತ್ಕೊಂಡ್ಬಿಡ್ತಾ ಇದ್ವಿ. ನೀವು 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 ಅಂತಾರಿನಿ, ನಂಗೆ ಮಾತೇ ಬರ್ತಾ ಇಲ್ಲ. ಅವರು ಏಮಯ್ಯ ಚಪ್ಪಯ್ಯ ಅಂದ್ಬಿಟ್ಟು ಹಿಂಗೆ ನನ್ನ ಜೊತೆ ತೆಲುಗಲ್ಲಿ ಮಾತಾಡ್ತಾ ಇದ್ರು. ಅದನ್ನೆಲ್ಲ ಬಿಟ್ಟು ಇನ್ನೊಂದು ಗ್ರೇಟೆಸ್ಟ್ ವಿಷಯ ಏನು ಅಂದ್ರೆ ₹1 ಇದುವರೆಗೂ ತಗೊಂಡಿಲ್ಲ ಸರ್ ಅಂತ. ಈಗಲೂ ಕೂಡ ಎಷ್ಟು ಫೋನ್ಗಳು ಬರ್ತದೆ. ಅಯ್ಯೋ ಸರ್, ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತ. ಒಂದು ವೇದಿಕೆ ಮೇಲೆ SPB ನಿಮ್ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ, ಕರೆದು ಅದು ಕೂಡ ಈಗಲೂ ಕೂಡ ಯೂಟ್ಯೂಬ್ ಅಲ್ಲಿ ಓಡಾಡ್ತಾ ಇರ್ತಾರೆ. ಸೊ SPB ಅವರ ಜೊತೆಗೆ ನಾವು ಒಡನಾಟ ಆಡ್ಬೇಕಾದ್ರೆ ಅವರು ಸರ್ ಅದೇ ಅದು ಒಂದೇನು ಅಂದರೆ ನಿಜವಾಗ್ಲೂ ನಮ್ಮ ಪುಣ್ಯ ಸರ್, ನಮ್ಮ ಜನ್ರೇಷನ್ದು ಎಸ್ಪೆಷಲಿ. ಏನಕ್ಕೆ ಅಂದರೆ ವಿ ಆರ್ ದ ಲಾಸ್ಟ್ ಜನ್ರೇಷನ್ ಟು ಸಿ ಗಾಡ್ಲಿ ಏನು ಒಂದು ದೈವದತ್ತವಾದ ಒಂದು ಪ್ರತಿಭೆ, ಒಂದು ವರ, ಒಂದು ಮಾನವ ಅಂತ ಕರೆಯೋದಕ್ಕೆ ಅದು ಆಗಲ್ಲ. ಅವರು ನಮ್ಮ ಪ್ರಕಾರ ಮನುಷ್ಯರೇ ಅಲ್ಲ, ಅವರು ದೈವಿಕವಾಗಿ ಬಂದವರು ಅವರು. ಸೊ ಆ ಥರದವ್ರನ್ನ ನೋಡೋದಕ್ಕೆ, ಅವ್ರ ಹಾಡುಗಳನ್ನ ಲೈವ್ ಆಗಿ ಕೇಳೋದಕ್ಕೆ, ಅವ್ರ ಜೊತೆ ಒಡನಾಟ ಇಟ್ಕೊಂಡಿರೋದಕ್ಕೆ, ಅವರಿಂದ ಆಶೀರ್ವಾದ ತಗೊಂಡಿರೋದಕ್ಕೆ ನಾವೇ ಧನ್ಯರು ಸರ್. ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅದು ಸಾಧ್ಯನೇ ಇಲ್ಲ ಸರ್. ಈಗಲ್ಲ ಯಾರೇ ಬಂದ್ರು ಸರ್ 50,000 ಮೇಲೆ ಹಾಡಕ್ಕೆ ಹ್ಯೂಮನ್ಲಿ ಅದು ಪಾಸಿಬಲ್ಲೇ ಅಲ್ಲ ಸರ್. ಅದು ಈಗ ನಾವು ಎಷ್ಟೇ ಫಾಸ್ಟ್ ರೆಕಾರ್ಡ್ ಮಾಡಿದ್ರೇನು ಒಂದು ಹಾಡಿಗೆ ಅಟ್ಲೀಸ್ಟ್ ಒಂದು ½ an hour 45 minutes ಆದ್ರೂ ತಗೊಂತೀವಿ. ಅವ್ರು ಒಂದು ದಿವಸಕ್ಕೆ 20 ಹಾಡು ರೆಕಾರ್ಡ್ ಮಾಡ್ತಾ ಇದ್ರಂತೆ. 19, 20, 21 ಏನೋ ಅವ್ರದ್ದು ರೆಕಾರ್ಡು ಒಂದು ದಿನದಲ್ಲಿ. ವೆರೈಟಿ ಸಾಂಗ್ಸು. ಸರ್ ಒಬ್ಬ ಪ್ಲೇಬ್ಯಾಕ್ ಸಿಂಗರ್ ಹೆಂಗೆ ಅಂದರೆ ಅವ್ರಿಗೆ ಯೂಶಲಿ ಏನಾಗುತ್ತೆ ಅಂದರೆ ನಿಮಗೆ ಹಾಡು ಈಗ ಪಿಚ್ಚು ಅದು ಇದು ಎಲ್ಲ ನೋಡ್ಕೊಳಕ್ಕೆ ಕಳ್ಸಿಕೊಡ್ತಾರೆ. ಬಟ್ ಯೂಶಲಿ ಪ್ಲೇಬ್ಯಾಕ್ ಸಿಂಗರ್ ಹೆಂಗೆ ಅಂದರೆ ಅವ್ರು ಡೈರೆಕ್ಟ್ ಸ್ಟುಡಿಯೋಗೆ ಬರ್ತಾರೆ, ಅಲ್ಲೊಂದು ಸರ್ತಿ ಕೇಳ್ತಾರೆ, ನೋಟ್ಸ್ ಬರ್ಕೋತಾರೆ, ಅಥವಾ ದೇರ್ ಪ್ರಾಕ್ಟೀಸ್ ಅವ್ರು ಹೆಂಗಾದ್ರು ಅದನ್ನು ಏನೋ ಮನನ ಮಾಡ್ಕೊತಾರೋ ಹೆಂಗಾದ್ರು ಓಕೆ, ಕೇಳ್ಬಿಟ್ಟು ಹಾಡಕ್ಕೆ ಶುರು ಮಾಡ್ತಾರೆ. ಆ ಥರ ಅಂದರೆ ಪ್ರಿಪರೇಷನ್ ಟೈಮ್ ಇರೋದು ನಿಮಗೆ ಆಲ್ಮೋಸ್ಟ್ ಒಂದು 5 to 10 minutes. ಈಗ ಅದನ್ನೂ ನಾವು ಕನ್ಸಿಡರ್ ಮಾಡಿದ್ರೆ 1 hour ಅಂತ ಇಟ್ಕೊಳ್ಳೋಣ ಸರ್. 1 hour ಅಂತ ಇಟ್ಕೊಂಡ್ರೆ 20 ಸಾಂಗ್ ಹಾಡಬೇಕು ಅಂದರೆ 20 hour. ಅದ್ರ ಮಧ್ಯ ಯಾರಿಗಾದ್ರೂ ಒಂಚೂರು ಊಟ ತಿಂಡಿ ಬೇಕಾದ್ರೂ ಬೇಡವಾ? ಹಂಗಂದ್ರೆ ಒಂದು ದಿವಸ ಇಡೀ ಅವರು ಎಷ್ಟು, ಅದು ಪಾಸಿಬಲ್ಲೇ ಅಲ್ಲ. ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅದು ಪಾಸಿಬಲ್ ಅಲ್ಲ ಅಂದಾಗ ಚಾನ್ಸೇ ಇಲ್ಲ ಸರ್. ಅವರು ಸುಮ್ಮನೆ ನಡ್ಕೊಂಡ್ ಬರ್ತಾ ಇದ್ರೆ ಅದೊಂದು ಆರ ಅಂತ ಹೇಳ್ತೀವಲ್ಲ, ಅದು ಹೆಂಗಿರ್ತತ್ತೋ ಅಂದ್ರೆ ಎಲ್ಲರೂ ಎದ್ದು ಸರ್, ಯಾರು ಹೇಳ್ತಾ ಇರ್ಲಿಲ್ಲ ನೀವು ಎದ್ದು ನಿಂತ್ಕೊಳ್ಳಿ SP ಸರ್ ಬರ್ತಾ ಇದಾರೆ ಅಂತ. ಸುಮ್ಮನೆ ಅದು ನಮ್ಗೆ ಆ ವೈಬ್ರೇಷನ್ ಅಲ್ಲೇ ನಾವು ಎದ್ದು ನಿಂತ್ಕೊಂಡ್ಬಿಡ್ತಾ ಇದ್ವಿ. ನನ್ನ ಒಂದು ಗ್ರೇಟ್ ಪುಣ್ಯ ಇನ್ನೊಂದೇನು ಅಂದ್ರೆ, ಅವ್ರು ಹಾಡಿರೋ 50,000 ಸಾಂಗ್ಗಳಲ್ಲಿ ನಂದು ಒಂದು ಸಾಂಗ್ ಮ್ಯೂಸಿಕ್ ಕಂಪೋಸಿಷನ್. ನಾನು 10th standard ಅಲ್ಲಿ ಇರ್ಬೇಕಾದ್ರೆ ಒಂದು ಡಿವೋಷನಲ್ ಆಲ್ಬಮ್ ಮಾಡಿದ್ದೆ. ಅದಕ್ಕೆ ಹೋಗ್ಬಿಟ್ಟು ಬಂದು ಧೈರ್ಯ ಮಾಡ್ಬಿಟ್ಟು ಕೇಳ್ಬಿಟ್ಟೆ, ಸರ್ ಹಿಂಗೆ ನಿಮ್ಮನ್ನೇ ಒಂದು ನೆನಪಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನು ಒಂದು ಸಾಂಗ್ ಕಂಪೋಸ್ ಮಾಡಿದ್ದೀನಿ, ರಾಯರ ಮೇಲೆ ಸಾಂಗು, ನೀವು ಇದನ್ನು ಹಾಡ್ತೀರಾ ಅಂತ ಕೇಳಿದೆ. ನಾನು ಹಿಂಗಿದ್ದೀನಿ ಸರ್, ನೀವು ಅಂತಾರೀನಿ, ನಂಗೆ ಮಾತೇ ಬರ್ತಾ ಇಲ್ಲ. ಅವರು ಏಮಯ್ಯ ಚಪ್ಪಯ್ಯ ಅಂದ್ಬಿಟ್ಟು ಹಿಂಗೆ ನನ್ನ ಜೊತೆ ತೆಲುಗಲ್ಲಿ ಮಾತಾಡ್ತಾ ಇದ್ರು. ಹೇಳ ಏನು ಬೇಕು ಹೇಳಿ, ಇವಾಗ ನಾನು ಏನು ಮಾಡ್ಬೇಕು ಹೇಳು ಅಂದರು. ಸರ್ ನೀವು ಹಾಡ್ತೀರಾ ಅಂದೆ. ಅವ್ರು ಒಂದೇ ಮಾತಂದಿದ್ದು, ಸರ್ ಹಾಡ್ತೀನಿ, ಯಾಕೆ ಹಾಡಲ್ಲ, ನನಗೆ ಹಾಡು ಇಷ್ಟ ಆದರೆ ಡೆಫಿನೆಟಾಗಿ ಹಾಡ್ತೀನಿ, ಇಷ್ಟ ಆಗಲಿಲ್ಲ ಅಂದರೆ ನೀನು ಬೇಜಾರು ಮಾಡ್ಕೋಬೇಡ ಅಂದರು. ನಾನು ಸರ್ ಅಷ್ಟು ಹೇಳಿದ್ರಲ್ಲ, ಅದೇ ನನಗೆ ಪುಣ್ಯ ಅದು. ಸೂಪರ್ ಸರ್ ಅಂದ್ಬಿಟ್ಟು ಆವಾಗ CD ಕಾಲ ಇದು ಏನು ನಮಗೆ CDs ಬರ್ನ್ ಮಾಡಿ ಅದರಲ್ಲಿ ನಾವು ಇದು ಮಾಡಿ ಕೊಡೋವಂಥದ್ದು. ಸರಿ CD ಎಲ್ಲ ತಂದಿದ್ಯಾ ಅಂದರು.
ಹ್ಞೂ ಸರ್ ತಂದಿದ್ದೀನಿ, ಸರಿ ಟ್ರ್ಯಾಕು ಎಲ್ಲ ನಮ್ಮ ಇವರು ಕೊಟ್ಬಿಡು ನಮ್ಮ ಪಿ ಎಗೆ, ಅವ್ರು ನೋಡ್ಕೊತಾರೆ, ಹೀಲ್ ಕಾಲ್ ಯು. ಸರಿ ಆಯಿತು, ಒಂದು 2-3 months ಆಯಿತು, ಕಾಲ್ ಬರಲಿಲ್ಲ. ನಾನು ಅದೇ ಅಂದ್ಕೊಂಡೆ ಮೋಸ್ಟ್ಲಿ ಸರ್ಗೆ ಇಷ್ಟ ಆಗಿರಲ್ವೇನೋ. ಆ್ಯಂಡ್ ನಾವು ಪದೇ ಪದೇ ಅವ್ರಿಗೆ ಫೋನ್ ಮಾಡಿ ಅದು ಡಿಸ್ಟರ್ಬ್ ಮಾಡೋದು ಚೆನ್ನಾಗಿರಲ್ಲ. ಸರಿ ಓಕೆ ಇರ್ಬೋದೇನೋ ಅಂತ ಅಂದ್ಕೊಂಡು ಸಡನ್ನಾಗಿ ಒಂದು ಗುರುವಾರ ಅವರು ಚಂದ್ರು ಸರ್ ಅಂತ ಇದ್ದಾರೆ, ಅವರು ಪಿ ಎ, ಅವ್ರು ಕಾಲ್ ಮಾಡಿದ್ರು. ಅನಿರುದ್ಧ, ಗುರುವಾರ ರಾಯರವಾರ, ನಿಜ ಸರ್, ನಾವು ಹುಟ್ಟಿದ್ದು ಗುರುವಾರ. ಸೊ ಅದೊಂಥರ ಅದೇನೋ ಒಂಥರ ಮ್ಯಾಜಿಕ್, ಅದು ಶಕ್ತಿ ಇದ್ದೇ ಇದೆ ಅದು. ಸೊ ಅವ್ರು ಫೋನ್ ಮಾಡಿಬಿಟ್ಟು ನಿನ್ನ ಹಾಡು ಒಪ್ಕೊಳ್ಳೋದಕ್ಕೆ, ಅಯ್ಯೋ ಹಾಡೋದಕ್ಕೆ ಒಪ್ಕೊಂಡಿದ್ದಾರಪ್ಪ SP ಸರ್ರು, ನೀನು ಚೆನ್ನೈಗೆ ಬರೋಕ್ಕಾಗತ್ತಾ ಇವಾಗ, ಯಾಕಂದರೆ ಅವರು ನಾಳೆ ಬೆಳಗ್ಗೆ ಅಮೆರಿಕಾಗೆ ಹೊರಟು ಬಿಡ್ತಾ ಇದ್ದಾರೆ, ಇನ್ನು 3 months ಸಿಗಲ್ಲ ಅವರು, ನಿಂಗೆ ಇವಾಗ ಬರೋಕ್ಕಾಗತ್ತಾ ಅಂದರು. ನಾನು ಸರ್ ಈಗ ತುಂಬ ಕಷ್ಟ ಸರ್ ನಾನು ಬರೋದಕ್ಕೆ ಅಂತ. ಆವಾಗ ಇನ್ನು ಎಲ್ಲಿ ನಾವು ಅಷ್ಟೊಂದು ವಿತ್ ದ ಫ್ಲೈಟ್ಸ್ ಆ್ಯಂಡ್ ಎವ್ರಿಥಿಂಗ್ ಅಷ್ಟು ಅಡ್ವಾನ್ಸ್ಡು ಆಗಿರಲಿಲ್ಲ. ಸೊ ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಬರೋಕ್ಕೆ ನಮಗೆ. ಅವಾಗ ಏನು ಫೋನಲ್ಲೂ ಇಂಟರ್ನೆಟ್ ಇರಲಿಲ್ವಲ್ಲ, ಈಗ ಟಕ್ ಅಂತ ಬುಕ್ ಮಾಡ್ಕೊಂಡು ಹೋಗೋದಕ್ಕೆ ಅಲ್ಲೆಲ್ಲೋ ಹೋಗ್ಬೇಕು, ಅವ್ರ ಹತ್ರ ಯಾರ ಹತ್ರನೋ ಬುಕ್ ಮಾಡಿಸ್ಬೇಕು. ಸರಿ ಆಯಿತು ಅಂದ್ಬಿಟ್ಟು ಅವರೇ ಹಾಡು ಕಳಿಸ್ತಾರೆ ಪರವಾಗಿಲ್ವಾ ಅಂದರು. ಸರ್ ಅವರು ಒಪ್ಕೊಂಡಿರೋದೇ ಗ್ರೇಟು ಸರ್, ಅವ್ರು ಕೊಟ್ಟಿದ್ದು ನಮಗೆ ಪ್ರಸಾದ, ಪ್ಲೀಸ್ ದಯವಿಟ್ಟು ಏನೋ ಅದು ಹಾಡು ಕಳಿಸ್ಬಿಟ್ರೆ ಇದು ನಮ್ಮ ಪುಣ್ಯ ಸರ್ ಅಂತ ಹೇಳಿದ್ರು. ಸೂಪರ್, ಸರಿ ಆಯಿತು ನಾನು ಹೇಳ್ತೀನಿ ಸರ್ಗೆ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಅವರು ಕಳಿಸಿದ್ರು. ಆ ವಾಯ್ಸ್ ಕೇಳ್ತಾ ಇದ್ದಂಗೆ ಸ್ಟುಡಿಯೋಲಿ ಝುಮ್ ಅಂತ ವೈಬ್ರೇಷನ್. ಸರ್ ಹಾಡಿರೋ ಸಾಲು ಯಾವುದು ಅಂತ ಡೆಫಿನೆಟ್ಲಿ ಸರ್. ಇಲ್ಲ ಲಿರಿಕ್ ಶಾಲಿನಿ ಅಂತ ಒಬ್ಬರು ಬರೆದಿದ್ರು. ಕೊಳಲದನಿಯ ನಾದದಂತೆ ಜೇನ ಸವಿಯ ಸಾರದಂತೆ, ಕೊಳಲದನಿಯ ನಾದದಂತೆ ಜೇನ ಸವಿಯ ಸಾರದಂತೆ, ಸಿಹಿಯುವವನ ನಾಮ ಮಂತ್ರ ಮನವೇ ಜಪಿಸು ಅದನು ಮಾತ್ರ, ರಾಯರು ಬಂದರು ಮನದ ಮನೆಗೆ ನೆಲೆಸಲೆಂದು ಹೃದಯದೊಳಗೆ, ರಾಯರು ಬಂದರು ಮನದ ಮನೆಗೆ ಅಂತ ಒಂದು ಅದ್ಭುತವಾಗಿ ಹಾಡಿದ್ರು. ಅಂದ್ರೆ ಗ್ರೇಟ್ ನೋಡಿ, ನೀವು ಹೇಳ್ತಾ ಇರೋದು ಇಂಥ ಅವಕಾಶ ಯಾರಿಗೆ ಸಿಗುತ್ತೆ ಸರ್? ಅದನ್ನೆಲ್ಲ ಬಿಟ್ಟು ಸರ್, ಅದೇ ಗ್ರೇಟು ಸರ್. ಅದನ್ನೆಲ್ಲ ಬಿಟ್ಟು ಇನ್ನೊಂದು ಗ್ರೇಟೆಸ್ಟ್ ವಿಷಯ ಏನು ಅಂದರೆ ₹1 ಇದುವರೆಗೂ ತೊಗೊಂಡಿಲ್ಲ ಸರ್ ಆತ. ಅದು ಆಶೀರ್ವಾದ ಸರ್. ಅದು ಈಗ ಒಂದು ನಾನು ಇವಾಗ ಎಷ್ಟೊಂದು ಸರ್ತಿ ಅನ್ಕೊತೀನಿ ಅಂದರೆ ವೈ ಐ ಆಮ್ ನಾಟ್ ವೆರಿ ಕಮರ್ಷಿಯಲ್. ಈಗ ನನಗೆ ನಾನೆಲ್ಲ ಅವರಿಂದನೇ ಕಲ್ತಿರೋದು ಸರ್. ಅಂದರೆ ನಾಟ್ ಜಸ್ಟ್ ದ ಸಿಂಗಿಂಗ್ ನಾವು ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಆಗ್ತೀವಿ. ತುಂಬ ಜನರ ಸ್ಟೈಲ್ ತೊಗೋಬೇಕಾಗತ್ತೆ, ನಮ್ದು ಓನ್ ಸ್ಟೈಲ್ ನಾವು ಬಿಲ್ಡಪ್ ಮಾಡ್ಕೋಬೇಕಾಗತ್ತೆ. ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನೇನು ಹೊಸತನ ಕೊಡ್ಬೋದು ವಿತ್ ಆಲ್ ದಿಸ್ ಎಕ್ಸ್ಪೀರಿಯನ್ಸ್, ವಾಟ್ ಕ್ಯಾನ್ ಐ ಗಿವ್ ವಿತ್ ಅ ನ್ಯೂ ಫ್ಲೇವರ್ ಅನ್ನೋದು ನಾವು ಯೋಚನೆ ಮಾಡಿ ನಾವು ನಮ್ಮ ಹೊಸತನದಲ್ಲಿ ನಾವು ನಮ್ದೊಂದು ಐಡೆಂಟಿಟಿ ನಾವು ಸಿಂಗಿಂಗಲ್ಲಿ ಮಾಡ್ಕೋಬೇಕಾಗತ್ತೆ. ಬಟ್ ಅದೆಲ್ಲ ಬಿಟ್ಟು ಸರ್ ಹ್ಯುಮ್ಯಾನಿಟಿ, ಎಥಿಕ್ಸ್, ವ್ಯಾಲ್ಯೂಸ್ ಅಂತ ಎಲ್ಲ ಬಂದರೆ ವಿ ಹ್ಯಾವ್ ಸೋ ಮಚ್ ಟು ಲರ್ನ್ ಫ್ರಮ್ ಹಿಮ್ ಸರ್. ಈಗ ದುಡ್ಡು ಎಸ್ ಅಫ್ಕೋರ್ಸ್ ಇಟ್ ಈಸ್ ಇಂಪಾರ್ಟೆಂಟ್, ಎವ್ರಿ ಒನ್ಸ್ ಡೈಲಿ ಬ್ರೆಡ್ ಆ್ಯಂಡ್ ಬಟರ್ ಇಲ್ಲ ಅಂತ ನಾನು ಹೇಳ್ತಲ್ಲ. ಬಟ್ ಕೆಲವೊಬ್ರಿಗೆ ಪಾಪ ಈಗ ನಾವು ಹೇಳೋಷ್ಟು ದುಡ್ಡು ಕೊಡೋಕೆ ಆಗದೆ ಇರ್ಬೋದು, ಅವ್ರ ಬಡ್ಜೆಟ್ಟು ಇಷ್ಟೇ ಲಿಮಿಟೆಡ್ ಇರ್ಬೋದು. ಈಗ ಸಿಕ್ಕಾಪಟ್ಟೆ ಜನ ನನಗೆ ಅವ್ರು ಮಾಡೋದು ತಪ್ಪು ಅಂತ ನಾನು ಹೇಳ್ತಲ್ಲ, ಬಟ್ ಈಗ ಕೆಲವೊಬ್ರಿಗೆ ಜೆನ್ಯೂನ್ ಆಗಿ ಪಾಪ ಕಷ್ಟ ಇರುತ್ತೆ. ಅಂದರೆ ಅವರೇನೋ ಒಂದು ಚಿಕ್ಕ ಸಿನಿಮಾ ಮಾಡಿರ್ತಾರೆ, ಅವ್ರಿಗೆ ಆ ಬಡ್ಜೆಟ್ ಕೊಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಸೊ ಕೆಲವೊಂದಷ್ಟು ಜನ ಅದನ್ನು ಹಾಡೋದೇ ಬಿಟ್ಬಿಡ್ತಾರೆ. ಇಲ್ಲ ನಾನು ಹಾಡಿದ್ರೆ ಇದೇ ಬಡ್ಜೆಟ್ಗೆ, ಇಲ್ಲ ಅಂದರೆ ನಾನು ಹಾಡಲ್ಲ ಅನ್ನೋ ಥರ. ದಟ್ ಈಸ್ ಆಲ್ಸೋ ಗುಡ್. ಅಂದರೆ ಅವರ ಒಂದು ಸೆಟ್ ವ್ಯಾಲ್ಯೂಸ್ನ ಮಾಡ್ತಾ ಇದ್ದಾರೆ. ಬಟ್ ನನಗೆ ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ಅಂದರೆ ನಾಟ್ ಲೆಸ್ ದೆನ್ ತುಂಬ ಕಡಿಮೆಗೆ ಅಂತನೂ ಅಲ್ಲ, ಬಟ್ ಒಂದು ಲಿಮಿಟ್ಟು. ಈಗ ಸರ್ ನಂಗೆ ಇಷ್ಟು ಕೊಡೋಕ್ಕಾಗಲ್ಲ, ನಾನು ಇಷ್ಟು ಕೊಡ್ತೀನಿ, ಏನೋ ಒಂದು ಸರಿ ಆಯಿತು ಬನ್ನಿ ಮಾಡೋಣ, ಸಮಥಿಂಗ್ ಲೈಕ್ ದಟ್, ವಿಲ್ ಜಸ್ಟ್ ವರ್ಕ್ ಇಟ್ ಔಟ್ ಅನ್ನೋದು ಒಂದು ಇರಬೇಕು. ಅಂದರೆ ಸರ್ ನಾನು ಈಗ ಅಂಥ ದೊಡ್ಡ ವ್ಯಕ್ತಿಗೆ ಒಂದು ಹಾಡನ್ನು
ವಿತ್ ಆಲ್ ಹಿಸ್ ಬ್ಯುಸಿ ಶೆಡ್ಯೂಲ್ ಸರ್ ಈಗ ನಾನೇ ಒಂದಷ್ಟು ಹಾಡುಗಳನ್ನ ಹಾಡ್ಬಿಟ್ಟು ಒಂದಷ್ಟು ಬ್ಯುಸಿ ಇದ್ದೀನಿ. ನನಗೆ ಎಷ್ಟೊಂದು ಸರ್ತಿ ಫುಲ್ಲು ಸ್ಟ್ರೈನ್ ಆಗಿರುತ್ತೆ, ಅಯ್ಯೋ ಇದು ನೆಕ್ಸ್ಟ್ ಹಾಡ್ಬೇಕಪ್ಪ, ಅಯ್ಯೋ ಇದಾಗತ್ತಪ್ಪ, ಅದು ಇದು ಅಂತ ಇರುತ್ತೆ. ಹೆಲ್ತ್ ಸಪೋರ್ಟ್ ಮಾಡಲ್ಲ, ನಮಗೆ ನಿದ್ದೆಗಳು ನೀಟಾಗಿರಲ್ಲ. ನಾವು ಶೋಸ್ಗೆ ಹೋಗಿ ಬರ್ತೀವಿ, ಅಲ್ಲಿ ನಮಗೆ ಟ್ರಾನ್ಸ್ಪೋರ್ಟ್ಗಳು ಫುಲ್ಲು ಒಂದೊಂದು ಸರ್ತಿ ಎಷ್ಟೇ ಒಳ್ಳೆ ಟ್ರಾನ್ಸ್ಪೋರ್ಟಲ್ಲಿ ಹೋದ್ರೂ ಆ ಸ್ಟ್ರೈನ್ ಅನ್ನೋದಿದ್ದೇ ಇರುತ್ತೆ ಸರ್. ಯಾಕಂದರೆ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಫ್ಲೈಟಲ್ಲೇ ಓಡಾಡ್ತೀವಿ. ಏರ್ಪೋರ್ಟ್ಗೆ ಹೋಗಕ್ಕೆ 1 hour, ಅಲ್ಲಿ 2 hour ಮುಂಚೆ ಚೆಕ್ಕಿನ್ಗೆ ಇರಬೇಕು, ಅಲ್ಲಿಂದ ವಾಪಸ್ ಸೊ ಅಲ್ಲೂ ನಿದ್ದೆ ಇಲ್ಲ, ಇಲ್ಲೂ ನಿದ್ದೆ ಇಲ್ಲ. ನಮಗೆ ಒಂದೊಂದು ಸರ್ತಿ ಹೆಂಗಾಗತ್ತೆ ಅಂದರೆ ಸರ್, ಕೆಲವೊಂದು ಕಡೆ ಹೋದರೆ ಊಟಗಳು ಅರೇಂಜ್ ಆಗಿರಲ್ಲ, ಅದೊಂದು ಸಮಸ್ಯೆ. ಈಗ ಸರಿ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಬಂದ್ರೇನು ನೆಕ್ಸ್ಟ್ ಡೇ ನಮ್ಮ ವಾಯ್ಸ್ ಸಪೋರ್ಟ್ ಮಾಡಬೇಕಲ್ಲ. ಇದು ಫಿಸಿಕಲ್, ಇದು ವಾಟ್ ಎವರ್ ಇಟ್ ಇಸ್, ಅದು ಸಪೋರ್ಟ್ ಮಾಡಲಿಲ್ಲ ಅಂದರೆ ಕ್ರ್ಯಾಕ್ಗಳು ಬರುತ್ತೆ, ಕರ್ಕರ ಅನ್ನತ್ತೆ. ಅದ್ರ ಜೊತೆ ನಾವು ಹಾಡೋಕ್ಕಲ್ಲ, ಯಾಕಂದರೆ ನಾವು ಕಂಡೆನ್ಸರ್ ಮೈಕ್ ಮುಂದೆ ನಿಂತಾಗ ಅದು ಎಲ್ಲ ಕ್ಯಾಪ್ಚರ್ ಮಾಡತ್ತೆ ಅದು. ಸೊ ಆ ಥರದ್ರಲ್ಲಿ ಇದ್ದಾಗ ಅವ್ರು ಆ ಟೈಮಲ್ಲಿ ಇದ್ದಾಗ ಸರ್, ಹಿ ಕೂಡ ಈಸಿಲಿ ಟೋಲ್ಡ್, ನೋ ಅಪ್ಪ ನಾನು ಇಷ್ಟು ತೊಗೊತೀನಿ, ನಾನು ಈ ಹಾಡಿಗೆ ಇಷ್ಟು ಕೊಡು ಅಂತ ಹೇಳ್ಬಿಡ್ಬೋದಾಗಿತ್ತು. ಆ್ಯಂಡ್ ಎನಿಬಡಿ ವುಡ್ ಹ್ಯಾವ್ ಗಿವನ್ ಇಟ್. ಯಾಕಂದರೆ ಹೀ ಈಸ್ SPB ಅಷ್ಟೇ, ಅದು ಅದ್ರ ಮೇಲೆ ಬೇರೆ ಮಾತಿಲ್ಲ. ಅದು ಗ್ರೇಟ್. ಆಮೇಲೆ ನೀವು ಆ ಟೈಮಲ್ಲಿ ಹಾಡಿಸಿದ್ದು ನಿಮ್ಮ ಕಂಪೋಸಿಷನ್, ಹಾಂ ಸರ್, ವೆರಿ ಗ್ರೇಟ್, ಬ್ಲೆಸ್ಡ್ ಅಷ್ಟೇ. 100%. ಬಟ್ ಅವರು ಅದನ್ನು ಹೇಳಲಿಲ್ಲ ನೋಡಿ. ಸೊ ಅದರಿಂದ ಏನಾಯಿತು ಅಂದರೆ, ನಮ್ಮಂಥ ಒಂದು ಅಷ್ಟು ಜನ ನೆಕ್ಸ್ಟ್ ಜನ್ರೇಷನ್ ಸಿಂಗರ್ಸ್ಗೆ ಇಟ್ ಈಸ್ ಆಲ್ವೇಸ್ ಅ ಗೈಡೆನ್ಸ್, ಯು ಗೋ ವಿತ್ ದ ರೈಟ್ ಪಾತ್. ನಾನೇನೋ ನಿಂಗೆ ಹಿಂಗೆ ಮಾಡಿದ್ದೀನಿ, ನಿಂಗೆ ಇನ್ನೊಬ್ಬ ಸಿಕ್ಕದೆ ಇದೇ ಥರ ಮಾಡೋ, ಅದನ್ನ ನಾವು ಕಲಿಬೇಕಲ್ಲ ಸರ್. ಸನೀರ್ ಸಿಂಗರ್ ಆದ್ರಿ, ರೈಟರ್ ಆದ್ರಿ, ಕಂಪೋಸರ್ ಆದ್ರಿ, ಸ್ಕ್ರೀನ್ ಮೇಲೆ ಏನ ಹೀರೋ ಆಗ್ಬೇಕಂತ ಅನ್ಕೊಂಡಿರಾ? ಅದು ಒಂದು ಇತ್ತು, ಅಂದರೆ ಹೀರೋ ಅಂತ ಅಲ್ಲ, ಬಟ್ ಈಗ ಒಂದಷ್ಟು ಸಿನಿಮಾಗಳಲ್ಲಿ ಲೀಡ್ ಕ್ಯಾರೆಕ್ಟರ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಈಗ ಒಂದು ಫಸ್ಟ್ ಡೇ ಫಸ್ಟ್ ಶೋ ಅಂತ ಒಂದು ಸಿನಿಮಾ ಬರ್ತಾರೆ, ಅದರಲ್ಲಿ ಒನ್ ಆಫ್ ದ ಲೀಡ್ಸ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಈಗ ಭುವನಂ ಗಗನಂ ಅಂತ ಒಂದು February 14ಕ್ಕೆ ರಿಲೀಸ್ ಆಗುತ್ತೆ, ಅದರಲ್ಲಿ ಒಂದು ಚಿಕ್ಕ ಕ್ಯಾಮಿಯೋ ಮಾಡಿದ್ದೀನಿ, ಪೃಥ್ವಿ ಮತ್ತು ಪ್ರಮೋದ್ ಅವ್ರದ್ದು. ಅದರಲ್ಲಿ 5 ಹಾಡುಗಳನ್ನ ಬರೆದಿದ್ದೀನಿ, ಒಂದು ಹಾಡಿದ್ದೀನಿ, ಒಂದು ಸಾಂಗಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಒಂದು ಕ್ಯಾಮಿಯೋ ಮಾಡಿದ್ದೀನಿ. ಹೀರೋಯಿನ್ ಸಿಕ್ಬಿಟ್ಟಿದ್ರೆ ಹೀರೋ ಆಗ್ಬಿಡ್ತದೆ ಆ ಸಿನಿಮಾಗೆ. ಅದೊಂದು ಕೊಟ್ಟಿಲ್ಲ ಸರ್ ಡೈರೆಕ್ಟರ್ ಆ ಸಿನಿಮಾಗೆ. ರಿಯಲ್ ಲೈಫಲ್ಲಿ ಅಯ್ಯೋ ಪ್ರಪೋಸ್ ಮಾಡಿದ್ದು ಯಾರ್ಯಾರು ರಿಜೆಕ್ಟ್ ಮಾಡಿದ್ರಾ ಇಲ್ವಾ? ಅವರಿಗೆಲ್ಲ ಏನ್ ಹೇಳಿದ್ರಿ? ಈಗಲೂ ಕೂಡ ಎಷ್ಟೆಷ್ಟು ಫೋನ್ಗಳು ಬರ್ತದೆ. ಅಯ್ಯೋ ಸರ್, ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತ. ನೋಡುವ ಜನಗಳಿಗಾದ್ರೂ ಒಂದಿಷ್ಟು ಅರ್ಥ ಆಗ್ಲಿ ಅಂತ. ಅಯ್ಯೋ ಯಾರು ಇಲ್ಲ ಬೇಗ. ಇಲ್ಲ ಸರ್, ಅದು ಒಂಥರ ಎಲ್ಲರಿಗೂ ಫಸ್ಟ್ ಹೇಳೋದು ನನ್ಗೇನು ಅಂದ್ರೆ, ನನ್ನ ನಿರಂತರ ಗರ್ಲ್ ಫ್ರೆಂಡು ಫಸ್ಟ್ ವೈಫು ನನ್ನ ಕೆಲಸ ಅಂತ. ಯಾಕಂದ್ರೆ ಅದ್ರಷ್ಟು ಟ್ರೂ ಲವ್ ನಾನು ಎಲ್ಲೂ ನೋಡಿಲ್ಲ ಸರ್. ಕೆಲವೊಂದ್ ಸರ್ತಿ ನಾನೇ ಅಯ್ಯೋ ಇವತ್ತು ಕೆಲಸ ಬೇಡ ಅಂದ್ರೇನು ಅದ್ ನಾಳೆ ದಿವಸ ನನ್ನ ಹುಡ್ಕೊಂಡ್ ಬರ್ತದೆ. ಸೊ ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡಲೇಬೇಕು. ಇಟ್ ಈಸ್ ವೆರಿ ಲಾಯಲ್ ಟು ಮೀ. ಸೊ ಹಾಗಾಗಿ ನಾನು ಅದನ್ನು ರಾಯಲ್ ಆಗೇ ಯಾವಾಗಲೂ ಟ್ರೀಟ್ ಮಾಡ್ತೀನಿ. ಸೊ ಹಾಗಾಗಿ ಇನ್ನೊಂದೇನಾಗುತ್ತೆ ಅಂದರೆ, ನನಗೂ ಒಂದು ಈಗ ಯಾವುದೇ ರಿಲೇಷನ್ಶಿಪ್ ಆಗಲಿ, ಯಾವುದೇ ಒಂದು ಯುನೋ ಲವ್ ಆಗಲಿ, ಏನೇ ಅದು ಒಂದು ಕಮಿಟ್ಮೆಂಟ್ ಅಂತ ಕೊಡಬೇಕು, ಅಥವಾ ಅದಕ್ಕೆ ನಾನು ನನ್ನ ತೊಡಗಿಸ್ಕೊಳ್ತಾ ಇದ್ದೀನಿ ಅಂದರೆ ಅದರಲ್ಲೂ ಒಂದು ಏನಂತೀರ, ನಾನು ಅದಕ್ಕೆ ಒಂದು ಸಮಯ ಕೊಡಲೇಬೇಕಾಗತ್ತೆ. ನಾನು ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು 2 ಜೀವಗಳ ಒಂದು ಎಮೋಷನ್ನು. ನಾನು ಸುಮ್ಮನೆ ಬೇರೆಯವ್ರ ಎಮೋಷನ್ಸ್ ಜೊತೆ ಆಟ ಆಡೋಕ್ಕಾಗಲ್ಲ, ನನಗೆ ಅದು ಇಷ್ಟ ಇಲ್ಲ ಕೂಡ. ಸೊ ಹಾಗಾಗಿ ನಾನು ಸ್ವಲ್ಪ ಇವಾಗ ಅಂದರೆ ಫಸ್ಟ್ ವೈಫ್ ಜೊತೆನೆ ಜಾಸ್ತಿ ಒಡನಾಟ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇಂಡಸ್ಟ್ರಿ ಬಂದವರು ಒಂದಕ್ಕೆ ಸ್ಟಿಕನ್ ಆಗಲ್ಲ. ಹೌದು, ಅಂದ್ರೆ ಬೇರೆ ಬೇರೆ ವಿಭಾಗದಲ್ಲಿ ಕೈ ಹಾಕ್ತಾರೆ. ಈಗ ನೀವು ಆಲ್ರೆಡಿ ಬಂದ್ರಿ, ಬರೆದ್ರಿ, ಮ್ಯೂಸಿಕ್ ಕಂಪೋಸ್ ಮಾಡಿದ್ರಿ, ಆಡಿದ್ರಿ, ಸ್ಕ್ರೀನ್ ಮೇಲೆ ಬಂದ್ರಿ. ಡೈರೆಕ್ಷನ್ ಬಗ್ಗೆ ಏನಾದ್ರು ಆಸಕ್ತಿ ಇದೆಯಾ? ಓ ಸರ್, ಅಂದ್ರೆ ಅದು ಗೊತ್ತಿಲ್ಲ ಸರ್. ಅಲ್ಲ, ನೀವು ಹೇಳಿದ್ರಿಂದ ಇಷ್ಟ ಇಲ್ಲ ಯಾಕಂದ್ರೆ ನಿಮಗೆ ಕಂಪೋಸರ್ ಅರ್ಜುನ್ ಜನ್ಯ ಅವರು ಡೈರೆಕ್ಟರ್. ಹೌದು 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 ಹೌದು. ಇಲ್ಲ, ಮೇ ಬಿ ಮಾಡ್ಬೋದೇನೋ ಸರ್, ಮೇ ಬಿ ಇನ್ ದ ಫ್ಯೂಚರ್ ಮಾಡ್ಬೋದೇನೋ. ಬಟ್ ಈಗ ಸದ್ಯಕ್ಕೆ
ಹಾಂ ಅಂದರೆ ಅಲ್ಲ ನನಗೆ ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ. ನನಗೆ ಏನು ಅಂದರೆ ನಾನು ಏನೇ ಕೆಲಸ ತಗೊಳ್ಳಿ ಅದ್ರ ಬಗ್ಗೆ ಫಸ್ಟ್ ನೀಟಾಗಿ ತಿಳ್ಕೊಂಡೇ ಅದಕ್ಕೆ ಹೆಜ್ಜೆ ಇಡೋದು ಅನ್ನೋದೇ ನನ್ನ ಒಂದು ಪಾಲಿಸಿ. ಏನಕ್ಕೆ ಅಂದರೆ ಸರ್ ಈಸಿಲಿ ಎಲ್ಲ ಕೆಲಸ ಏನು ಅನುಕೂಲವಾಗಿ ಆಗಿಬಿಟ್ರೆ ಎಲ್ಲ ಚೆನ್ನಾಗೇ ಆಗುತ್ತೆ, ಆವಾಗ ಎಲ್ಲರೂ ಸೂಪರ್. ಬಟ್ ಸ್ವಲ್ಪ ಎಡವಟ್ಟಾದರೆ ಯಾರು ನಮ್ಮ ಕೈಗೆ ಸಿಗಲ್ಲ ಸರ್. ಈಗ ಅಲ್ಲ ಅದಕ್ಕಿಂತ ಈಗ ಸಡನ್ನಾಗಿ ನಾಳೆ ಸಾಂಗ್ ರಿಲೀಸು, ಏನೋ ಎಡವಟ್ಟಾಯ್ತು, ನಂಗೆ ಪ್ರೋಗ್ರಾಮಿಂಗ್ ಫೈಲ್ ಸಿಗ್ತಾಯಿಲ್ಲ ಅಥವಾ ಏನೋ ಒಂದು ವಾಯ್ಸ್ ಫೈಲ್ ಸಿಗ್ತಾಯಿಲ್ಲ, ಏನು ಮಾಡಲಿ? ಈಗ ನನಗೆ ಕೆಲಸ ಗೊತ್ತಿಲ್ಲ ಅಂದರೆ ನಾ ಏನು ಮಾಡಬೇಕು? ಬೇರೆಯವ್ನ ಹತ್ರ ಹೋಗಿ ಕಾಲಿಡಿಬೇಕು, ಅಣ್ಣ ಪ್ಲೀಸ್ ಅಣ್ಣ ನಾಳೆ ಸಾಂಗ್ ರಿಲೀಸ್ ಬೇಗ ಮಾಡಿಕೊಟ್ಟು. ನನಗೆ ಗೊತ್ತಿತ್ತು ಅಂದರೆ ನಾನೇ ಎಲ್ಲ ಟಕ್ 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 ಅಂತ ಮಾಡ್ಬಿಟ್ಟು ಕೊಟ್ಬಿಡ್ಬೋದು. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಎಲ್ಲ ತಿಳ್ಕೊಂಡು ಅಟ್ಲೀಸ್ಟ್ ಇಫ್ ನಾಟ್ ಲೈಕ್ ಈಗ ಅದರಲ್ಲಿ ಉತ್ತೀರ್ಣನಾಗಿ ನನಗೆ ಗೊತ್ತು ಅನ್ನೋದಕ್ಕಿಂತ ಕೆಲಸಕ್ಕೆ ಏನು ಬೇಕೋ ಅದು ಗೊತ್ತು ಅನ್ನೋದು ನಾನು ಫಸ್ಟ್ ತಿಳ್ಕೊಂಡೆ ಅದಕ್ಕೆ ಕಾಲಿಡೋದು. ಸೊ ಹಾಗಾಗಿ ಇವಾಗ ನನಗೆ ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ. ಇನ್ನೊಂದು ಇಟ್ಸ್ ಅ ಹೆವಿ ಏನೋ ಒಂಥರ ರೆಸ್ಪಾನ್ಸಿಬಲ್ ಟಾಸ್ಕ್ ಸರ್ ಅದು. ಡೈರೆಕ್ಷನ್ ಅನ್ನೋದು ಎಷ್ಟೊಂದು ಜನ ಅನ್ಕೊಂಡ್ಬಿಡ್ತಾರೆ, ಎಸ್ಪೆಷಲಿ ಆಡಿಯನ್ಸು. ಅವ್ರಿಗೆ ಹೆಂಗೆ ಅಂದರೆ ನನಗೆ ಎಷ್ಟೊಂದು ಸರ್ತಿ ಬೇಜಾರಾಗುತ್ತೆ. ಒಂದು ಸಿನಿಮಾ ನೋಡಿದಾಗ ಸಿನಿಮಾ ಚೆನ್ನಾಗಿದ್ದರೆ ಎಲ್ಲರನ್ನೂ ಹೂಳ್ತಾರೆ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಪಾಪ ಹೀರೋ ಡೈರೆಕ್ಟ್ರು ಫಸ್ಟು ಅವ್ರನ್ನೇ ಟಾರ್ಗೆಟ್ ಮಾಡೋದು. ಅಂದರೆ ಪಾಪ ಅವ್ರ ಮೇಲೆ ಎಷ್ಟು ಪ್ರೆಷರ್ ಇರುತ್ತೆ ಸರ್. ಒಬ್ಬ ಡೈರೆಕ್ಟ್ರಿಗೆ ಒಬ್ಬ ಪ್ರೊಡ್ಯೂಸರ್ನ ಒಪ್ಪಿಸಿ ಕೋಟಿಗಟ್ಟಲೆ ಸಿನಿಮಾ ಮೇಲೆ ದುಡ್ಡು ಹಾಕಿಸಿ, ನಂಬಿಕೆ ಅಲ್ವಾ ಸರ್ ಅದು. ಏನು ಒಂದು ಸಿನಿಮಾ ಅಟ್ಲೀಸ್ಟ್ ಒಂದು 7-8 ತಿಂಗಳು ತೊಗೊಳುತ್ತೆ ಇವಾಗಿನ ಒಂದು ಪೇಸ್ಗೆ. 1 ಇಯರ್ ಅಂದ್ಕೊಳ್ಳೋಣ, 1 ಇಯರ್ ಅವ್ರಿಗೆ ಫೈನಾನ್ಸ್ ಹಾಕಿಸಿ ಅದಕ್ಕೆ ಅಷ್ಟು ಜನ ಆರ್ಟಿಸ್ಟ್ಗಳನ್ನ ಅವ್ರು ಮ್ಯಾನೇಜ್ ಮಾಡಿ, ಒಂದೊಂದು ಆರ್ಟಿಸ್ಟ್ ಹತ್ರನೂ ಒಂದೊಂದು ಬಿಹೇವಿಯರ್ ಇರುತ್ತೆ. ಒಬ್ಬರನ್ನ ಒಂದು ರೀತಿ ಒಪ್ಸಿದ್ರೆ ಇನ್ನೊಬ್ಬರನ್ನ ಇನ್ನೊಂದು ಮ್ಯಾನೇಜ್ ಮಾಡಬೇಕಲ್ಲ. ಇವಾಗ ಅವ್ರ ಡೇಟ್ಸು ಇವ್ರ ಡೇಟ್ಸು ಕ್ಲ್ಯಾಶ್ ಆಗದೆ ಇರೋಂಗೆ ಇವ್ರು ನೋಡ್ಕೋಬೇಕು. ಈಗ ಆ ಥರದ್ರಲ್ಲೆಲ್ಲ ತುಂಬ ಒಂಥರ ಡೆಫಿನೆಟ್ಲಿ ಅದು ತುಂಬ ಹೈ ಪ್ರೆಷರ್ಡ್ ಜಾಬು. ಆ್ಯಂಡ್ ಏನೇ ಆಗಲಿ ಎಲ್ಲ ಪಾಪ ಲಾಸ್ಟಲ್ಲಿ ಬಂದ್ಬಿಟ್ಟು ಡೈರೆಕ್ಟ್ರನ್ನೇ ಹಿಡ್ಕೊಳ್ಳೋದು, ಅಣ್ಣ ನೀನು ಯಾಕೆ ಮಾಡಿಸ್ಲಿಲ್ಲ ಅಣ್ಣ ಅಂತ. ಇಲ್ಲ ಎಲ್ಲ ಚೆನ್ನಾಗಾದರೆ ಸೂಪರ್ ಸರ್ ವೆರಿ ನೈಸ್ ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಪಾಪ ಕಂಗ್ರ್ಯಾಚುಲೇಟ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ.